Shreyas is a very talented guy. You're a very talented guy. Dance, fights, ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮಿಂದನೂ ನೋಡ್ಕೊಂಡು ಬರ್ತಿದ್ದೀನಿ. ಯುವರ್ ಅ ವೆರಿ ಹಾರ್ಡ್ ವರ್ಕರ್. ಸಿನ್ಸಿಯರಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ. ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗೋಕ್ಕೆ ನಿಮಗೆ. ಈ ವಿಷ್ಣುಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ನ ನೋಡಿದಾಗ ಐ ಫೆಲ್ ರಿಯಲಿ ಗುಡ್, ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್. ಇಟ್ ಲುಕ್ಸ್ ರಿಯಲಿ ಗುಡ್. ವೆರಿ ಗುಡ್ ವರ್ಕ್ ಮ್ಯಾಮ್. ಗುಡ್ ಲಕ್ ಟು ಯು. ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲವ್ ಇದೆ, ಪೇಯ್ನ್ ಇದೆ, ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್ನೇ, ಮಂಜಣ್ಣನ ಪ್ರೊಡಕ್ಷನು. ಸೊ ಎರಡು ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ, ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರಿಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ಸ್ವಾಮಿಗಳೇ, ಗುಡ್ ಲಕ್ ಟು ಯು. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ನನ್ನ ಕಿವಿಲ್ ಬಂದು ಒಂದು ಕ್ವೆಶನ್ ಹೇಳಿದ್ರು. ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಾ, ಅಥವಾ ಇಂಟೆನ್ಸಿಟಿ ಅಥವಾ ಈ ಥರದ್ದು ಸಾಂಗ್ಗಳು ನೋಡಿದಾಗ ಏನು ನೆನಪಾಗುತ್ತೆ? ಬ್ರೇಕಪ್ಗಳು, ಆ ಥರದ್ದು ಹಾರ್ಟ್ ಬ್ರೇಕು ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ? ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗದಿರೋ ಮೋಕ್ಷಿ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 10-20 ಅಲ್ಲ. ಪ್ರಾಪರಾಗಿ ಒನ್ ಲವ್ ಸಿನ್ಸಿಯರಾಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ, ಮತ್ತೆ ರೀಮ್ಯಾಚ್ ಆಗಿರೋದು. ನೀನು ಬಿಡುಚಿನ, ನೀನು ಬೇರೆ ಥರ ಅದು ಬೇಡ. ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನಿಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ. ಬಹುಶಃ ನನಗೂ ಆಗಿದೆ, ನನ್ನದೇ ಆದಂಥ ಎಕ್ಸ್ಪೀರಿಯನ್ಸ್. ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮಾಡೇ ಮದುವೆ ಆಗಿದ್ದು. ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲಿ ನೋವಾಗಿತ್ತು, ಎಲ್ಲೆಲ್ಲಿ ಬೇಜಾರಾಗಿತ್ತು, ಎಲ್ಲೆಲ್ಲಿ ಖುಷಿ ಆದ್ವಿ. ಆಮೇಲೆ ಐ ಥಿಂಕ್ ಈ ಪೇಯ್ನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್. ಆ್ಯಂಡ್ ವಿ ಶುಡ್ ಆಲ್ಸೋ ನೋ ಅದು ಬಂದ ಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗಬೇಕು ಅಂತ. ಸೊ ಅದಕ್ಕೆ ಬರೋದೇ ಹೋಗೋಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್. ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್. ಒಳ್ಳೆದಾಗಲಿ ಚಿನ್ನ, ಯಾರು ಹೆಂಗಾರ ಇರಲಿ, ಏನಾರ ಮಾಡ್ಕೊಂಡಿರಲಿ, ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ. ದಟ್ಸ್ ವಾಟ್ ಐ ವುಡ್ ಲೈಕ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೀರೋ ಇಲ್ಲದೆ ಇದ್ದಾರೆ, ಹೀರೋ ಮಾಡಲಿ, ಸ್ವಾಮಿಗಳು ಬೇರೆ ಆಗಿದ್ದಾರೆ. ಎಲ್ರಿಗೂ ನಮಸ್ಕಾರ ಅಣ್ಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೊ ನನಗೊಂದು ಆಸೆ ಇತ್ತು, ಏನಕ್ಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಹುಡುಗ ಇಲ್ಲ ಹುಡುಗಿ ಭಾವನೆ ಇರೋದೇ ಈ ಸಾಂಗು. ಅಂದರೆ ಪ್ರೀತ್ಸೋದನ್ನ ಮಿಸ್ ಮಾಡ್ಕೊಂಡಾಗ ಅದ್ರ ಸಾಂಗ್ನ ನಾವು ಡೈರೆಕ್ಟಾಗಿ ಲಾಂಚ್ ಅನ್ನೋಕ್ಕಿಂತ ಇಂಗ್ಲೀಷಲ್ಲಿ ಲೈನ್ಸ್ನ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಸೊ ನೀವು ಲೈನ್ಸ್ ಓದಿ 4 ಲೈನ್ ಕನ್ನಡದಲ್ಲಿ ಹೇಳಾದ್ಮೇಲೆ ಆ ಸಾಂಗ್ನ ಕೇಳಿಸ್ತೀನಿ. ಸೊ ಕ್ಯಾನ್ ವಿ ಹ್ಯಾವ್ ದ ಲಿರಿಕ್ ಶೀಟ್? ಹಾಂ, ಕವಿರಾಜ್ ಸರ್ನು ಕರಿತೀವಿ. ಕವಿರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ತಾವು ಬರಬೇಕು. ಯಾಕೆ ಕವಿರಾಜ್ ಸರ್, ಫಸ್ಟ್ ಆಫ್ ಆಲ್ ಕವಿರಾಜ್ ಸರ್ ಅವ್ರಿಗೆ ಥ್ಯಾಂಕ್ ಯು. ಯಾಕಂದರೆ ಡ್ಯಾಡಿನಾ? ಓಕೆ ಡ್ಯಾಡಿ ನೀವು ಬರಬೇಕು. ಇಲ್ಲ ನೀವು ಬರ್ಬೇಕು, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೀವು ಬರಬೇಕು, ಯಾಕಂದ್ರೆ ನೀವು ಏನು ನಡೀತಾರೆ ಏನು ಗೊತ್ತಿರಲ್ಲ ನಿಮಗೆ. ಹಲೋ ಹಲೋ ನಮ್ಮ ಮಜಾ ಇರುತ್ತೆ. 2 ಲೈನ್ ಒಬ್ಬೊಬ್ರು. ರಮೇಶ್ ಅಣ್ಣನ ಬರ್ಬೇಕು ದಯವಿಟ್ಟು. ರಮೇಶ್ ಸರ್ ದಯವಿಟ್ಟು ಬನ್ನಿ. ಬರ್ಬೇಕಣ್ಣ, ಬಂದ್ಬಿಡಿ. ಓಕೆ, ಕ್ಯಾನ್ ವಿ ಹ್ಯಾವ್ ದ ಲಿರಿಕ್ ಶೀಟ್? ಸ್ವಲ್ಪ ಸೈಡ್ ಬನ್ನಿ ಎಲ್ಲ. ಓ, ಇದು ನಾವು ಟ್ರಾನ್ಸ್ಲೇಟ್ ಮಾಡಬೇಕು. ಫಸ್ಟ್ 2 ಲೈನ್ ನಾನು ಹೇಳ್ತೀನಿ ಸರ್. ಫಸ್ಟ್ ಪಾರ್ಟ್ ಅಣ್ಣ. 7 hills, 7 oceans. Did you sit somewhere beyond that? I can't see you. ಐ ಡೋಂಟ್ ನೋ ದ ರೂಟ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಇದೊಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ. ಲವ್ಲಿ ಮೀಟಿಂಗ್ ಯು ಆಲ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಟು ಎವ್ರಿ ಒನ್. ಇದನ್ನೇನೋ ಟಾಸ್ಕ್ ಕೊಟ್ಟಿದ್ದಾರೆ, ನೋಡ್ಬಿಡ್ತೀನಿ. 7 ಬೆಟ್ಟಗಳು, 7 ಸಮುದ್ರಗಳು, ಸಾಗರ ಸಮುದ್ರ. ಓಕೆ, ಸೆಕೆಂಡ್ ಲೈನ್ ಈಗ ಕವಿರಾಜ್ ಅವರು ಹೇಳ್ತಾರೆ. Did you sit somewhere beyond that I can't see you? ಅದೇ 7 ಸಾಗರ ಮತ್ತು 7 ಸಮುದ್ರದ ಆಚೆ ಎಲ್ಲಾದ್ರೂ ಕೂತಿದ್ಯಾ? ಬಿಯಾಂಡ್ ದಟ್ ಐ ಕಾಂಟ್ ಸಿ ಯು. ಅದ್ರ ಆಚೆಗೆ ನನ್ಗೆ ಕಾಣಿಸ್ತಾ ಇಲ್ಲ, ಎಲ್ಲಿದೆಯಾ ಅನ್ನೋ ಫೀಲಿಂಗ್. ಓಕೆ, ಐ ಡೋಂಟ್ ನೋ ದ ರೂಟ್, ಐ ಡೋಂಟ್ ನೋ ದ ಡಿಸ್ಟೆನ್ಸ್. ಮುರಳಿ ಸರ್. ಐ ಡೋಂಟ್ ನೋ ದ ರೂಟ್, ಐ ಡೋಂಟ್ ನೋ ದ ಡಿಸ್ಟೆನ್ಸ್. ನನಗೆ ದಾರಿ ಗೊತ್ತಿಲ್ಲ, ನನಗೆ ದೂರ ಅನ್ನೋದು ಗೊತ್ತಾಗ್ತಿಲ್ಲ. ಮೈ ಹಾರ್ಟ್ ಫೇಲಿಂಗ್, ನನ್ನ ಹೃದಯ ಸೋಲ್ತಾ ಇದೆ. ಸರ್ಚಿಂಗ್ ಫಾರ್ ಯು,
ನೀನು ಹುಡುಕಾಡ್ತಾ ಇದ್ದೀನಿ. ಆಯ್ತು, ಈಗ ಮಂಜು ಸರ್ಗೆ 2 ಲೈನ್ ಕೊಡೋಣ. ಹೌದು, ಮಂಜಣ್ಣ. ಮೈ ಲೈಫ್ ಈಸ್ ಫಾರ್ ಯು, ಓ ಮೈ ಲವ್. ಈಸಿ. ನನ್ನ ಜೀವನ ಯಾವಾಗಲೂ ಸದಾ ನೀನು. ಓ, ಹೊಸ ಲೈನು. ಅಬ್ಬಾ. ಸೊ ವಿ ಹ್ಯಾವ್ ಟು ಗೆಟ್ ಟುಗೆದರ್. ನಾವು ಯಾವಾಗಲೂ ಜೊತೆಯಾಗಿರೋಣ. ಇನ್ ಇಫ್ ಥಿಂಗ್ಸ್ ವೋಂಟ್ ಎಂಡ್ ಹಿಯರ್, ಐ ವಿಲ್ ಡೈ ಬಿಕಾಸ್ ಮೈ ಲೈಫ್ ಇಸ್ ಫಾರ್ ಯು. ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ, ಅಂದ್ರೆ ಬದುಕ್ತೀನಿ, ಸುಮ್ಮನೆ ಇಲ್ಲ ಹೇಳ್ತಾರೆ. ಅಲ್ಲ ರೀ, ನಾನು ಓದಿದ್ದು 4ನೇ ಕ್ಲಾಸ್, ನಮ್ಮನ್ನು ಯಾಕ್ರಿ ತಂದು ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರೆ? ಹಾಂ, ನಾಗಳು ಪಡ್ತಿದ್ದು 4 ಕ್ಲಾಸು ಸರ್, ಇಂಗ್ಲೀಷ್ ಗೊತ್ತಿಲ್ಲ, ಏನಿಲ್ಲ ನಮ್ಗೆ ಟಾರ್ಚರ್ ಸರ್. ಸೊ ಕ್ಯಾನ್ ವಿ ಹ್ಯಾವ್ ದ ಫಸ್ಟ್ ಪಾರ್ಟ್ ಆಫ್ ದ ಸಾಂಗ್ ಪ್ಲೀಸ್? ಆಡಿಯೋ ಕೇಳೋಣ ಸರ್. ಒಂದು ನಿಮಿಷ, ಈ ಸಾಂಗ್ನ ನಾವು ಸುಮಾರು ಜನತೆಯಲ್ಲಿ ಒಳ್ಳೆ ಬೇಸ್ ಸಿಂಗ್ ಬೇಕು ಅಂತ ನಾವು ಆಡ್ತೋ. ನಮ್ಗೆ ಇದಕ್ಕೆ ಯಾರು ಸುಟ್ಟಲ್ಲ. ನಮ್ಮ ರಾಮಕೃಷ್ಣ, ಹರೀಶ್ ಶಿವರಾಮಕೃಷ್ಣ, ಹರೀಶ್ ರಾಮಕೃಷ್ಣ ಅಂತ ಸಾಫ್ಟ್ವೇರ್, ಹರೀಶ್ ಶಿವರಾಮಕೃಷ್ಣ ಸಾಫ್ಟ್ವೇರ್ ಅಲ್ಲ, ಅವ್ರ ಕೈಲಿ ಆಡ್ಸಿದ್ವಿ. ಫ್ಯಾಂಟಾಸ್ಟಿಕ್ ಹಾಡು, ಮನಸ್ಸಿಗೆ ಮನಕ್ಕೆ ಹಿಡಿತದೆ ಈ ಸಾಂಗ್. ದಿಸ್ ಇಯರ್ ವೆರಿ ಬಿಗ್ ಇಟ್ ಅಂತ ಹೇಳ್ತೀನಿ.